ನಮಸ್ಕಾರ ಎಲ್ರಿಗೂ. ಪಬ್ಲಿಕ್ ಡಿಮಾಂಡಿನ ಸಾಧನೆ ಇದು ನನ್ನ ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಒಂದು ಮೊದಲನೇ ಸಂಚಿಕೆಯಲ್ಲಿ 35 ವರ್ಷದಿಂದ ಸಂಗೀತದಲ್ಲೇ ತಮ್ಮ ಒಂದು ಸೇವೆಯನ್ನು ನೀಡಿಕೊಂಡು ಬಂದಿರುವಂಥ ಫೆಡ್ರಿಕ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಒಂದು ಫೀಲ್ಡಲ್ಲಿ ಹೇಗೆ ಬಂದರು, ಈ ಒಂದು ಫೀಲ್ಡಲ್ಲಿ ಎಷ್ಟು ಕಷ್ಟ ಬಂತು, ಹೇಗೆ ಅವರ ಒಂದು ಜೀವನ ಸಾಗ್ತಾ ಇದೆ ಅಂತ ಕೇಳೋಣ. ನಮ್ಮ ಜೊತೆಗೆ ಫೆಡ್ರಿಕ್ ಅವರು ಇದ್ದಾರೆ. ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅನ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಸೊ ಫೆಡ್ರಿಕ್ ಅವರು ಅಂದ ತಕ್ಷಣ ಆ ಒಂದು ಸುಂದರವಾದಂತಹ ಸಂಗೀತದ ಒಂದು ಹಾಡನ್ನ ಕೇಳಿಕೆ ನಮಗೆ ನೆನಪಾಗುತ್ತೆ. ತುಂಬಾ ಸೂಪರ್ ಆದ ವಾಯ್ಸ್ ನಿಮ್ಮದು. ಸೊ ಈ ಫೀಲ್ಡಿಗೆ ಬರಬೇಕಂದ್ರೆ ಹೇಗೆ ನೀವು ಯಾವ ಒಂದು ನಿಮ್ಮ ಮೊದಲಿಂದನೂ ನಾನು ಕಾಲೇಜ್ ಲೆವೆಲಲ್ಲಿ ಹಾಗೂ ಹೈಸ್ಕೂಲ್ನಲ್ಲಿ ಹಾಡ್ತಾ ಇದ್ದೆ. ಫಸ್ಟ್ ಪ್ರೈಸ್ ನನಗೆ ಬರ್ತಾಯಿತ್ತು, ಯಾಕಂದರೆ ಅಲ್ಲಿ ಬೇರೆ ಹಾಡೋರು ಅಷ್ಟು ಚೆನ್ನಾಗಿ ಹಾಡೋರು ಇದ್ದಿದ್ದಿಲ್ಲ ಯಾರು. ನಾನು ಹೀಗಾಗಿ 82ದಲ್ಲಿ ಆರ್ಕೆಸ್ಟ್ರಾ ಸೇರಿದೆ ಗದಗದಲ್ಲಿ. ಅಲ್ಲಿಂದ ಹಾಡ್ತಾ ಒಂದೆರಡು ಹಾಡುಗಳನ್ನು ಕೊಡ್ತಾಯಿದ್ರು ಅಲ್ಲಿ ಅವಾಗ. ಅದೇ ಅಷ್ಟೇ ನಾನು. ಬಟ್ ಅವಾಗ ಏನು ದುಡಿಮೆ ಬೇಕು ಅಥವಾ ದುಡ್ಡಿನ ಸಂಬಂಧ ನಾನು ಹಾಡ್ತಾ ಇದ್ದಿಲ್ಲ. ಒಂದು ಏನೋ ಹೆಸರಾಗಲಿ ಫಸ್ಟು ಅದರಲ್ಲಿ ಭಾಳ ಇಂಟ್ರೆಸ್ಟ್ ಹಾಡೋದ್ರಲ್ಲಿ ನನಗೆ. ಯಾವತ್ತು ಮೊದಲಿಂದನೂ ಮನೆಯಲ್ಲಿ ಬೈತಾ ಇದ್ರು, ಏನು ಬರೀ ಹಾಡಾಡ್ತಿ ಅಂತೇಳಿ. ಆದರೂ ನಾನು ಬಿಡಲಿಲ್ಲ ಅದನ್ನು, ಕಂಟಿನ್ಯೂ ಆಗಿ ಮಾಡ್ಕೊತ ಈಗ 35 ಇಯರ್ಸ್ ಆಯಿತು ನಾನು ಈಗ ಈ ಆರ್ಕೆಸ್ಟ್ರಾ ಫೀಲ್ಡ್ನಲ್ಲಿ ಬಂದು. ಹಾಗೂ ಹುಬ್ಬಳ್ಳಿಯಲ್ಲಿ ಬಂದು ನಾನು ಜಾಯ್ನ್ ಆಗಿದ್ದು ಜೈಶೀಲ್ ಆರ್ಕೆಸ್ಟ್ರಾ ಮೆಲೋಡಿ ಕಂಪೋಸರ್ಸ್. ಅಲ್ಲಿಂದ ನನ್ನ ಒಂದು ಬೆಳವಣಿಗೆ ಸ್ಟಾರ್ಟ್ ಆಯಿತು. ದುಡ್ಡು ಬರ್ತಾಯಿತ್ತು, ಒಳ್ಳೆ ಗಳಿಸಲಿಕ್ಕೂ ಆಗ್ತಾಯಿತ್ತು. ಎಲ್ಲ ಥರದಿಂದ ನಾನು ಭಾಳ ಕಷ್ಟಪಟ್ಟು ಇವತ್ತು ಈ ಒಂದು ಸಾಧನೆಯನ್ನು ಗೈದಿದ್ದೀನಿ. ಈ ಒಂದು ಆರ್ಕೆಸ್ಟ್ರಾದಿಂದನೇ ನಾನು ನನ್ನ 2 ಮಕ್ಕಳನ್ನು ಡಿಗ್ರಿ ಮುಗಿಸಿ ಅವರಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೀನಿ ಸರ್. ಇದಕ್ಕೆಲ್ಲರ ಒಂದು ಆಶೀರ್ವಾದ, ಪಬ್ಲಿಕ್ ಆಶೀರ್ವಾದ, ಕಲಾಭಿಮಾನಿಗಳ ಒಂದು ಆಶೀರ್ವಾದ ನನ್ನ ಮೇಲೆ ಇದೆ. ದೇವರ ಆಶೀರ್ವಾದ ಕೂಡ ಇದೆ. ಹೀಗಾಗಿ ನಾನು ಸ್ವಲ್ಪ ಮಟ್ಟಿಗೆ ಬೆಳೆದಿದ್ದೇನೆ ಅಷ್ಟೇ. ಫೆಡ್ರಿಕ್ ಅವ್ರು ಅಂದಾಗ ಅವರು ಎಷ್ಟೆಲ್ಲ ಚೆನ್ನಾಗಿ ಹಾಡ್ತಾರೆ. ಇಲ್ಲಿವರೆಗೂ ಟಿ ವಿ ಶೋ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಯಾಕೆ ಫೆಡ್ರಿಕ್ ಅವ್ರು ಬರಲಿಲ್ಲ? ನಾನು ಬಂದಿದ್ದೆ ಸರ್. ಅಕ್ಷರಮಾಲೆ ಅಂತ ಒಂದು ನೆಹರು ಸ್ಟೇಡಿಯಂದಲ್ಲಿ ಮಂಜುಳಾ ಗುರುರಾಜ್ ಅವರ ಮಗಳು ಅವರು ಕಾರ್ಯಕ್ರಮ ಮಾಡ್ತಾಯಿದ್ರು, ಸಿಂಗಿಂಗ್ ಕಾಂಪಿಟೇಷನ್ ಮಾಡ್ತಾಯಿದ್ರು. ಅದರಲ್ಲಿ ನಾನು ಭಾಗವಹಿಸಿದ್ದೆ ನೆಹರು ಸ್ಟೇಡಿಯಂನಲ್ಲಿ, ಹುಬ್ಳಿ ನೆಹರು ಸ್ಟೇಡಿಯಂನಲ್ಲಿ. ಆವಾಗ ಫಸ್ಟ್ ಪ್ರೈಸ್ ಅಲ್ಲಿ ಬಂತು ಸರ್. ನನಗೆ ಫಸ್ಟ್ ಪ್ರೈಸ್ ಬಂತು, ತುಂಬ ಖುಷಿ ಆಯಿತು. ಮನೆಯಲ್ಲಿ ಎಲ್ಲರೂ ಭಾಳ ಸಂತೋಷಪಟ್ಟರು. ಅದು ಒಂದು ಟಿ ವಿ ಕಾರ್ಯಕ್ರಮ ನಾನು ಮಾಡಿದ್ದೇನೆ. ಅದಾದ ನಂತರ ಯಾವುದೇ ಟಿ ವಿ ಕಾರ್ಯಕ್ರಮ ಮಾಡಿಲ್ಲ. ಅವಕಾಶ ಬಂದರೆ ಹೋಗ್ತೀನಿ. ಕಾಂಪಿಟೇಷನ್ದಲ್ಲಿ ಎಲ್ಲ ಪ್ರಶಸ್ತಿ, ಸರ್ಟಿಫಿಕೇಟು ಎಲ್ಲ ಇದೆ ಸರ್. ಸೊ ಕರ್ನಾಟಕ ಸರ್ಕಾರದಿಂದ ಫೆಡ್ರಿಕ್ ಅವ್ರಿಗೆ ಏನಾದರೂ ಸಹಾಯ ಸಿಕ್ಕಿದೆಯಾ? ಏನಿಲ್ಲ ಸರ್, ಯಾವುದೇ ಸಹಾಯ ಸರ್ಕಾರ ಯಾವುದು ಕೊಟ್ಟಿಲ್ಲ. ನಾವು ಬಿಡಲಿಕ್ಕೂ ಹೋಗಿಲ್ಲ. ಅವರಾಗೆ ತಿಳಿದು ನಮ್ಮ ಸಾಧನೆಯನ್ನು ಮೆಚ್ಚಿ ಏನಾದರೂ ಕೊಡ್ಬೋದೇನೋ ಅಂತ ಕಾಯ್ತಾ ಇದ್ದೀವಿ ಅಷ್ಟೇ. ಈಗ ಮೊದಲಿನ ಹಾಗೆ ಫಂಕ್ಷನು ಇಲ್ಲ. 1-2 ಹಾಡು ಹಾಡಿ ನಾನು ಭಾಳ ಗ್ರೇಟ್ ಸಿಂಗರ್ ಅಂತ ಹೇಳ್ತಾ ಈಗಿನ ಜನ್ರೇಷನ್ ಸ್ವಲ್ಪ ಮುಂದುವರಿತಾ ಇದೆ. ಹೀಗಾಗಿ ನಾವು ಹೆಚ್ಚಿಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ನೋಡೋಣ, ಸರ್ಕಾರದವ್ರು ಏನಾದರೂ ನಮ್ಮ ಕಲೆಯನ್ನು ಮೆಚ್ಚಿ ಏನಾದರೂ ಸಹಾಯ ಮಾಡಿದರೆ ತುಂಬ ಚೆನ್ನಾಗಿದೆ. ನಾವು ಕೇಳ್ಪಟ್ಟಿದ್ದು ನಮ್ಮ ಫೆಡ್ರಿಕ್ ಅವರ ಒಂದು ವಾಯ್ಸ್ ಚೆನ್ನಾಗಿದೆ. ನಮ್ಮ ವೀಕ್ಷಕರಿಗೋಸ್ಕರ 2 ಲೈನ್ ಕನ್ನಡ ಯಾವುದನ್ನು ಹಾಡ್ತೀವಿ? ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ. ಸೂಪರ್ ಸರ್, ನಿಜವಾಗ್ಲೂ ಫೆಡ್ರಿಕ್ ಅವರು ಒಂದು ವಾಯ್ಸ್ ಕೇಳಬೇಕಂದ್ರೆ ಅದು ತುಂಬಾ ಖುಷಿ ಆಗುತ್ತೆ. ಸೊ ಫೆಡ್ರಿಕ್ ಅವರು ಸಂಗೀತನ ಕಲ್ತಿರೋದು ಎಲ್ಲಿ? ಆ್ಯಕ್ಚುಲಿ ಸರ್, ನಾನು ಸಂಗೀತ ಏನೂ ಕಲ್ತಿಲ್ಲ. ಹೌದು, ಯಾವುದೇ ಭಾರತೀಯ ಸಂಗೀತ ಆಯಿತು, ಹಿಂದೂಸ್ತಾನಿ ಸಂಗೀತ ಆಯಿತು, ಕರ್ನಾಟಕ ಸಂಗೀತ ಆಯಿತು, ಯಾವುದೂ ಇಲ್ಲ. ನನಗೆ ಪ್ರೇರಣೆ
ನಮ್ಮ ಗುರುಗಳಾದಂಥ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೂ ಕಿಶೋರ್ ಕುಮಾರ್ ಅವರು. ಕ್ಯಾಮರಾ ಸೂಪರ್. ಹೆಚ್ಚಿಗೆ ನಾನು ಆರ್ಕೆಸ್ಟ್ರಾದಲ್ಲಿ ಹಾಡೋದು ಅವರ ಹಾಡುಗಳನ್ನು ಹೆಚ್ಚಾಗಿ ಹಾಡ್ತೀನಿ. ಮೊಹಮ್ಮದ್ ರಫಿ ಅವ್ರ ಹಾಡನ್ನು ಹಾಡ್ತೀನಿ. ಆಲ್ಮೋಸ್ಟ್ ಆಲ್ ಎಲ್ಲ ತೆಲುಗು, ಕನ್ನಡ, ಹಿಂದಿ ಇವೆಲ್ಲ ಆರ್ಕೆಸ್ಟ್ರಾದಲ್ಲಿ ಹಾಡ್ತೀನಿ. ಓಕೆ, ಸೊ ಒಂದು ಲೈನ್ ಕಿಶೋರ್ ಜಿ ಅವರು ಒಂದು ವಾಯ್ಸ್. मेरे नैना सावन भादो फिर भी मेरा मन प्यासा, फिर भी मेरा मन प्यासा, मेरे नैना सावन भादो फिर भी मेरा मन प्यासा, फिर भी मेरा मन प्यासा. ಸೂಪರ್ ಸೂಪರ್ ಸೂಪರ್. ಸರ್, ಫ್ಯಾಮಿಲಿ, ಫೆಡ್ರಿಕ್ ಅವ್ರ ಫ್ಯಾಮಿಲಿ ಕೇಳಬೇಕಂದ್ರೆ ಎಷ್ಟು ಜನ ಇರ್ತೀರಾ, ಹೇಗೆ? ನಾನು, ನನ್ನ ಹೆಂಡತಿ, 2 ಹೆಣ್ಣು ಮಕ್ಕಳಿದೆ ಸರ್. ಒಬ್ಬಳು ಬೆಂಗಳೂರಲ್ಲಿ BSc ನರ್ಸಿಂಗ್ ಮುಗಿಸಿ ಈಗ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಜಾಬ್ ಮಾಡ್ತಾ ಇದ್ದಾಳೆ. 2 ವರ್ಷ ಆಯಿತು. ಇನ್ನೊಬ್ಬ ಮಗಳು ಬಂದುಬಿಟ್ಟು BCA ಡಿಗ್ರಿ ಫೈನಲ್ ಇಯರ್ ಇದ್ದಾಳೆ. ಈಗ ಫಾತಿಮಾ ಕಾಲೇಜಲ್ಲಿ ಕಲಿತಾ ಇದ್ದಾಳೆ. BCA ಫೈನಲ್ ಇಯರ್ ಇದ್ದಾಳೆ. ಓಕೆ, ವೆರಿ ಗುಡ್. ಸರ್, ಫ್ಯಾಮಿಲಿಯ ಒಂದು ಬ್ಯಾಕ್ಗ್ರೌಂಡ್ ನಿಮಗೆ ಯಾವ ರೀತಿ, ಸಂಗೀತದ ಬಗ್ಗೆ ಅಂತ ಹೇಳಬೇಕಂದ್ರೆ ಯಾರಾದರೂ ನಿಮ್ಗೆ ಮೊದಲಿಗೆ ನಮ್ಮ ಫಾದರ್ ಮದರ್ ಭಾಳ ಅಪೋಸ್ ಸರ್ ಇದಕ್ಕೆ. ಓಕೆ, ನಾವು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಬೇರೆ ಊರಿಗೆ ಹೋಗಿ ಬಂದು ಮತ್ತು ಮುಂಜಾನೆ ಆ್ಯಕ್ಚುಲಿ ನಾನು ಟರ್ನರ್ ಸರ್, ITM ಮುಗಿದಿದೆ ನಂದು ಟರ್ನರ್. ರಾತ್ರಿ ಎಲ್ಲ ಹಾಡಿ ಬಂದು ಬೆಳಿಗ್ಗೆ ಎದ್ದು ಮತ್ತೆ ನಾ ಡ್ಯೂಟಿಗೆ ಹೋಗ್ತಿದ್ದೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳಗೆ. ಓಕೆ, ಮನೆಯೊಳಗೆ ಬೈತಿದ್ರು, ಯಾಕಿಷ್ಟು ಇದು ಮಾಡ್ತೀವಿ. ಆದರೆ ನನಗೊಂದು ಇದು, ನಾನು ಹಾಡಬೇಕು, ಒಂದು ಹಾಡಿನಲ್ಲಿ ಏನಾದರೂ ಮಾಡಬೇಕು ಅನ್ನೋ ಛಲ. ಅದರಿಂದ ಅದನ್ನು ಬಿಟ್ಟೆ ಸರ್. ಭಾಳ ತ್ರಾಸಾಗ್ತಾಯಿತ್ತು. ಅಲ್ಲಿ ಜಾಬ್ ಮಾಡಿ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಇಲ್ಲಿ ಹಾಡಿ ಮತ್ತೆ ಬೆಳಗ್ಗೆ ಕೆಲಸಕ್ಕೆ ಹೋಗೋದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಅವರು ಕಂಪ್ನಿಯವರು ಸುಮ್ಮನೆ ಇರ್ತಿರಲಿಲ್ಲ. ಏನು ರೀ ನೀವು ಹಿಂಗೆ ಮಾಡಿದ್ರೆ ಹೆಂಗೆ, ಹಾಗಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿಬಿಡ್ರಿ, ಇಲ್ಲಿ ಯಾಕೆ ಬರ್ತೀರಿ ಅಂತಂತ ಒಂದು ಸಲ ಒಬ್ಬರು ಅಂದರು. ಅವತ್ತಿಂದ ರಾಜೀನಾಮೆ ಕೊಟ್ಟು ಈ ಸಂಗೀತ ಕ್ಷೇತ್ರದಲ್ಲೇ ನಾನು ಮುಂದೆ. ಸೊ ಫೆಡ್ರಿಕ್ ಅವರ ಮುಂದಿನ ಒಂದು ಕನಸು ಏನಾಗಿದೆ? ಒಂದು TV ಶೋಗಳಲ್ಲಿ ಹಾಡಬೇಕು, ಹೆಸರು ಮಾಡಬೇಕು, ಯಾವ ರೀತಿ ಕನಸುಗಳನ್ನು ಕಂಡಿದ್ದಾರೆ ಫೆಡ್ರಿಕ್ ಅವರು? ಈಗ ಎಲ್ಲ ಯಂಗ್ಸ್ಟರ್ಸ್ ಬಂದಿದ್ದಾರೆ ಸರ್. ಈಗ ನನಗೆ ಏಜು 55. ಈ 55 ಏಜ್ ಅನ್ಸಲ್ಲ, ನೀವು ಎಲ್ಲ ದೇವರ ಆಶೀರ್ವಾದ ಸರ್. 55 ವರ್ಷದ ಮೇಲ್ಪಟ್ಟವರಿಗೆ ಅಥವಾ 50ರಿಂದ 60 ವರ್ಷ ನಡುವಿನವರಿಗೆ ಏನಾದರೂ ಕಾಂಪಿಟೇಷನ್ TV ಅವರು ಅಥವಾ ಯಾರೇ ಇಟ್ಟರು ಹೋಗ್ಬೇಕು ಅಂತ ಅನಿಸುತ್ತೆ ಸರ್. ಆಸೆ ಇದೆ ಸರ್. ನನಗೆ ಈಗ ಬರ್ತಾ ಇರೋ ಒಂದು ಲಾಭದಲ್ಲಿ ಇಂತಿಷ್ಟು ಅಂತ ನಾನು ಅಲ್ಲೆಲ್ಲಿ ಕೊಡ್ತಾ ಇದ್ದೀನಿ. ಆಮೇಲೆ ಸಾಯುವವರೆಗೂ ನಾನು ಹಾಡ್ತಾನೇ ಇರಬೇಕು ಅಂತ ಒಂದು ಆಸೆ ಅಷ್ಟೇ. ಬರ್ತೀನಿ. ಸರಸ್ವತಿ ತಾಯಿ ನಿಮ್ಮ ಒಂದು ಎಲ್ಲ ಆಸೆನ ಈಡೇರಿಸಲಿ ಅಂತ ಹೇಳ್ತಾ, ಸೊ ಈ ಒಂದು ಕಾರ್ಯಕ್ರಮ ಮುಂದೆ ಬರುತ್ತೆ. ಒಂದು ಚಿಕ್ಕ ಬ್ರೇಕ್ ಆಗಿದೆ. ಒಂದು ಬ್ರೇಕ್ ನಂತರ ಈ ಮುಂದಿನ ಕಾರ್ಯಕ್ರಮ ಬರುತ್ತೆ. ನೋಡ್ತಾ ಇರಿ, ನಗ್ತಾ ಇರಿ. ಸಖತ್ ಕಾಮಿಡಿ ಬೆಳಗ್ಗೆ 10 ಗಂಟೆಗೆ ನಿಮ್ಮ ಪಬ್ಲಿಕ್ ಡಿಮಾಂಡಲ್ಲಿ. ಎಸ್, ಸಾಧನೆ ಇದು ನನ್ನ ಕತೆ. ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಫೆಡ್ರಿಕ್ ಅವರು ಇಷ್ಟು ವರ್ಷದಿಂದ 30-35 ವರ್ಷದಿಂದ ಒಂದು ಫೀಲ್ಡಲ್ಲಿ ಮಾಡಿದ್ದೀರಾ. ನಿಮ್ಮ ಜೀವನದಲ್ಲಿ ನಡೆದ ಸಿಹಿ ಘಟನೆ ಹಾಗೂ ಕಹಿ ಘಟನೆ ನಮ್ಮ ವೀಕ್ಷಕರ ಗೊತ್ತಿದೆ, ಹಂಚ್ಕೊಳ್ತೀರಾ? ಮೊದಲಿಗೆ ಯಾವ್ದು ಹೇಳಿ ಸರ್, ಸಿಹಿ ಘಟನೆ ಹೇಳ ಅಥವಾ ಕಹಿ ಘಟನೆ ಹೇಳ? ಖಂಡಿತವಾಗಿ ಸಿಹಿ ಘಟನೆನ ಕೇಳಕ್ಕೆ ಇಷ್ಟಪಡ್ತೀವಿ. ಸಿಹಿ ಘಟನೆಗಳು ಅಂದರೆ ತುಂಬ ಒಂದು ಸಂತೋಷ. ಸ್ಟೇಜ್ನಲ್ಲಿ ಹಾಡಬೇಕಾದ್ರೆ ಪಬ್ಲಿಕ್ ಎಲ್ಲ ವಾ 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 ಅಂತಾರೆ, ಕ್ಲ್ಯಾಪ್ಸ್ ಹೊಡಿತಾರೆ, ಚಪ್ಪಾಳೆ ಮೂಲಕ ತುಂಬ ಗೌರವ ಹಾಗೂ ಪ್ರೋತ್ಸಾಹ ಕೊಡ್ತಾರೆ. ಇದನ್ನು ಪ್ರೋಗ್ರಾಮ್ ಆದ ತಕ್ಷಣ ಮನೆಗೆ ಹೋದರೆ ನಿದ್ದೆನೇ ಆಗ್ತಲ್ಲ ಸರ್. ಯಾಕಂದರೆ ಒಂದು ಖುಷಿ, ಇದು ಒಂದು ಏನಪ್ಪ ಎಷ್ಟು ಪಬ್ಲಿಕ್ ನನಗೆ ಲೈಕ್ ಮಾಡ್ತಾರಲ್ಲ ಅಂತ ಒಂದು ಖುಷಿ. ಇನ್ನು ಕಹಿ ಸಂಗತಿ ಹೇಳಬೇಕು ಅಂದರೆ, ಒಂದೊಂದು ಸಲ
ಪ್ರೋಗ್ರಾಮ್ ಆದ ತಕ್ಷಣ ಊಟ ಸಿಗಲ್ಲ ಸರ್. ಆಮೇಲೆ ಒಂದು ಟೈಪು ಪೇಮೆಂಟ್ ಸಿಗಲ್ಲ. ಪೇಮೆಂಟ್ ಸಲುವಾಗಿ ಕಾಯಬೇಕು 2-2 ತಾಸು 3-3 ತಾಸು. ಪಾರ್ಟಿ ಎಲ್ಲರೂ ಓಡೋಗ್ಬಿಟ್ಟ ಅಂದರೆ ಮುಗದೇ ಇರುತ್ತೆ ಸರ್. ಮೊದಲು ನಾವು ಜಾತ್ರೆ ಶೋ ಮಾಡ್ತಿದ್ವಿ ಸರ್. ಜಾತ್ರೆ ಹಳ್ಳಿಗಳಲ್ಲಿ ಜಾತ್ರೆ ಶೋ. ಅಲ್ಲಿ ಫಸ್ಟು ಬಂದಾಗ ಎಲ್ಲ ಚೆನ್ನಾಗಿ ಟ್ರೀಟ್ಮೆಂಟು. ಆಮೇಲೆ ಫಂಕ್ಷನ್ ಮುಗಿದ ತಕ್ಷಣ ದುಡ್ಡು ಕೊಡೋ ಪಾರ್ಟಿ ಓಡೋದು ಎಲ್ಲರ ಕುಂತ್ಬಿಡೋದು ಸರ್. ಅದು ಒಂದು ಭಾಳ ಅನುಭವಿಸಿದ್ದೀನಿ ನಾನು. ಭಾಳ ದುಡ್ಡು ಬರ್ಬೇಕು ಸರ್. ಒಂದು ಹೇಳೋಕ್ಕಾಗಲ್ಲ, 30-35 ವರ್ಷದಿಂದ ದುಡ್ಡು ಬರಬೇಕು, ಭಾಳ ಬರಬೇಕು. ಆದರೂ ನಾವು ಬಿಟ್ಟುಬಿಟ್ಟಿದ್ವಿ, ಏನು ಮಾಡೋದು ಅಷ್ಟೇ ಸರ್. ಬಾಕಿ ಸಿಹಿ ನನಗೂ ಭಾಳ ಇದೆ ಸರ್. ಭಾಳ ಪಬ್ಲಿಕ್ ಪ್ರೇಕ್ಷಕರು ನಮಗೆ ಒಂದು ಒಳ್ಳೆಯ ಸಂತೋಷವನ್ನು ಕೊಟ್ಟಿದ್ದಾರೆ ನಮಗೆ ಜೀವನದಲ್ಲಿ. ಅವರಿಗೆ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಎಸ್. ಸೊ ಸಾಧನೆ ಇದು ನನ್ನ ಕತೆ. ಈ ಒಂದು ಕಾರ್ಯಕ್ರಮದಲ್ಲಿ ಫೆಡ್ರಿಕ್ ಅವ್ರ ಜೊತೆ ನಾವು ಮಾತುಕತೆಯನ್ನು ನಡೆಸಿದ್ದೇವೆ. ಭಾಳಷ್ಟು ಸಿಹಿ ಕಥೆನ ನಮ್ಮ ಜೊತೆ ಹಂಚ್ಕೊಂಡ್ರು. ಅದ್ರ ಜೊತೆ ಕೈ ಘಟನೆಗಳು ಕೂಡ ನಮ್ಮ ಜೊತೆ ಹಂಚ್ಕೊಂಡ್ರು. ಸೊ ಇದೇ ರೀತಿ ಈ ಒಂದು ಸಾಧನೆ ನನ್ನ ಕತೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ಒಂದು ಸಂಚಿಕೆಯಲ್ಲಿ ಬೇರೆ ಒಂದು ಸಾಧಕರ ಜೊತೆ ಭೇಟಿಯಾಗೋಣ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದು ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಪಬ್ಲಿಕ್ ಡಿಮಾಂಡಿಂದ ಸಾಧನೆ ಇದು ನನ್ನ ಕತೆ ಕಾರ್ಯಕ್ರಮ ನೋಡ್ತಾ ಇರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ತಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ವಿಡಿಯೋನ ನೋಡ್ತಾ ಇರಿ, ನಮಗೆ ಆಶೀರ್ವಾದ ಮಾಡಿ. ನಮಸ್ಕಾರ.